ಮತ್ತೊಮ್ಮೆ ಗಂಗಾವತಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿನಿಮಾದಲ್ಲಿ ನಾಗವಲ್ಲಿ ಆದರೆ ಈ ಜನ್ಮದ ನಿಜ ಜೀವನದಲ್ಲಿ ಗಂಗಾಗೆ ನೆನಪಾಗಿದ್ದು 400 ವರ್ಷಗಳ ಹಿಂದಿನ ಹಂಪಿ ರಾಜವಂಶಸ್ಥರ ಆಸ್ಥಾನದಲ್ಲಿ ನರ್ತಕಿಯಾಗಿದ್ದ ಗಂಗಾ. ಈ ಬಗ್ಗೆ ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಡಾಕ್ಟರ್, ಪದೇ ಪದೇ ನಾವು ಮಾತಾಡ್ತಾ ಇದ್ವಿ ಪುನರ್ಜನ್ಮ, ಪೂರ್ವಜನ್ಮ, ಹಿಂದಿನ ಜನ್ಮದ ನೆನಪು, ಪಾಸ್ಟ್ ಲೈಫ್ ಅಂತ ಏನೆಲ್ಲ ಮಾತಾಡ್ತಾ ಇದ್ವಿ. ನಿಜಕ್ಕೂ ಪುನರ್ಜನ್ಮ, ಪೂರ್ವಜನ್ಮ ಅನ್ನೋದು ಇದೆಯಾ? ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿನ್ನೆ ಅನ್ನೋದು ಇದೆಯಾ, ಹಳೆ ಅನ್ನೋದು ಇದೆಯಾ? ಅಷ್ಟೇ ನಿಜ, ಪೂರ್ವಜನ್ಮ ಪುನರ್ಜನ್ಮ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್. ನಿನ್ನೆ ಅನ್ನೋದನ್ನ ಹೇಗೆ ನಾವು ಒಂದು ಅನುಭವ ಪಟ್ಟಿದ್ದೀವಿ, ಹಾಗೆ ಪಾಸ್ಟ್ ಲೈಫ್ ಕೂಡ ಒಂದು ಎಕ್ಸ್ಪೀರಿಯನ್ಸು. ಯಾಕೆ ಅದು ಕೆಲವರಿಗೆ ಬರುತ್ತೆ ಈ ಥರ ಅಂತ ಗೊತ್ತಾದಾಗ ಆ್ಯಕ್ಚುಲಿ 6 ಹೋಗೋದಿಲ್ಲ ಪಾಸ್ಟ್ ಲೈಫಿಗೆ. ಬಿಕಾಸ್ ಖಂಡಿತ ನಾನು ಕೇಳೋದು ಅದನ್ನೇ, ನಮ್ಗೆ ಯಾಕೆ ಆ ನೆನಪಾಗ್ತಿಲ್ಲ ಅಂತ ಆಗುತ್ತೆ, ಅದಕ್ಕೆ ಹೇಳೋದು. ಈಗ ಉದಾಹರಣೆಗೆ ನೀವು ಪ್ರೋಮೋನಲ್ಲಿ ನಾಗವಲ್ಲಿನ ತೋರಿಸಿದ್ರಿ, ನಮ್ಮ ವೀಕ್ಷಕರಿಗೆಲ್ಲ ಟ್ರಿಗರ್ ಆಗಿದ್ದೇನೋ ನಾಗವಲ್ಲಿ ಎಲ್ಲಿಂದ ಬಂತು? ಆಪ್ತ ಮಿತ್ರ, ಜನ್ಮ ಪೂರ್ವಜನ್ಮ ಅಂದ ತಕ್ಷಣ ಮೊದಲು ನೆನಪಾಗೋದೇ ನಾಗವಲ್ಲಿ. ಅಷ್ಟೊಂದು ಆ ಕ್ಯಾರೆಕ್ಟರ್ನ ಪ್ರಭಾವ ನೋಡಿ. ಅಂದ್ರೆ ಆ ನಾಗವಲ್ಲಿನ ನೋಡಿರೋದು ಆಪ್ತರಕ್ಷಕ, ಆಪ್ತಮಿತ್ರ ಫಿಲಿಮ್ನಿಂದ ಆಗಿದ್ರೂ ಕೂಡ ಸೆನ್ಸರಿ ಪರ್ಸೆಪ್ಷನ್ಸ್ ಅಂತ ಹೇಳ್ತೀವಿ, ಕಣ್ಣಿಂದ ನೋಡಿದ್ದಾರೆ. ಇಟ್ಸ್ ಅ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿದೆ. ನಾಗವಲ್ಲಿ ಅಂದಾಕ್ಷಣ ನಾಗವಲ್ಲಿ ಟೋಟಲ್ ನೆನಪಾಗುತ್ತೆ. ಹಾಗೆ ಒಂದು ಘಟನೆ ನಡೆದಾಗ ಸಿವಿಯರ್, ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಒಳಗಡೆ ಇರುತ್ತೆ. ನಾಗವಲ್ಲಿ ಅನ್ನೋದು ಒಂದು ಥಾಟ್ ಅಷ್ಟೇ ಇಲ್ಲಿ. ಆದರೆ ನಿಜವಾದ ಎಕ್ಸ್ಪೀರಿಯನ್ಸ್ ಅನ್ನೋದೇನು ಒಳಗಡೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದು ಆ ಥಾಟು ಪ್ಲಸ್ ಎಕ್ಸ್ಪೀರಿಯನ್ಸ್ ಎರಡು ಒಂದಾದಾಗ ಟ್ರಿಗರ್ ಆಗುತ್ತೆ. ದಟ್ಸ್ ಎಮೋಷನ್ ವಿತ್ ಥಾಟ್ ಅಂತ ಹೇಳ್ತೀವಿ. ಎನರ್ಜಿ ಇನ್ ಮೋಷನ್, ದಟ್ ಇಸ್ ಅ ಎಮೋಷನ್. ಹೌದಾ? ಇಲ್ಲಿ ಅದು ಕೂಡ ಈಗ ಗಂಗಾಗೆ ಆಗಿರುವಂಥದ್ದು ಒಂದು ಎಮೋಷನ್, ಆ ಜನ್ಮದ ಒಂದು ಅನುಭವ. ಆ ಅನುಭವ ಸೇಮ್ ಏನು ಜೋಗ್ ಫಾಲ್ಸಿಗೆ ಹೋದಾಗ ಎಡವಿ ಬಿದ್ದರು, ಅಲ್ಲಿಂದ ಬೀಳ್ಬೇಕು ಅನಿಸ್ತು, ಅದು ಟ್ರಿಗರ್ ಪಾಯಿಂಟ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿಲ್ಲದೇ ಅದು ಎಷ್ಟೋ ಸಲ ಆಗ್ತಾ ಇರುತ್ತೆ, ಬಟ್ ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗಲ್ಲ. ಇದು ಸಮಸ್ಯೆ. ಇದು ಗೊತ್ತಾಗಿರೋರಿಗೆ ಅಂದ್ರೆ ಏನ್ ವಿಶೇಷತೆ ಇರುತ್ತೆ ಅಂತ? ಅವ್ರ ಮನಸ್ಸು ಅಷ್ಟೊಂದು ಸೂಕ್ಷ್ಮವಾಗಿರುತ್ತಾ ಅಥವಾ ಸುಪ್ತ ಮನಸ್ಸು ಅಷ್ಟೊಂದು ಆಕ್ಟಿವ್ ಆಗಿರುತ್ತಾ? ಏನ್ ಕಥೆ ಅಂತದ್ದು? ಸುಪ್ತ ಮನಸ್ಸು ಎಲ್ರಿಗೂ ಆಕ್ಟಿವ್ ಆಗಿದೆ, ಯಾರಿಗೂ ಆಕ್ಟಿವ್ ಆಗಿಲ್ಲ. ಆದ್ರೆ ಈ ಪೂರ್ವಜನ್ಮ ನೆನಪು ಬರಬೇಕಾದ್ರೆ ಏನ್ ವಿಶೇಷತೆಗಳು ಇರಬೇಕು ಅಂತ ಹೇಳ್ತೀರಾ? ಅಲ್ಲ, ಅದಕ್ಕೆ ಕಾರಣಗಳು ಬೇಕು. ಅದಕ್ಕೆ ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ಮಾಲ್ ಬಬಲ್ ಕ್ಯಾನ್ ಟ್ರಿಗರ್ ದ ಪಾಸ್ಟ್ ಲೈಫ್ ಅಂತ ಹೇಳ್ತಾರೆ ಜಾನ್ ಕಪಾಸ್ ಅವರೆಲ್ಲ. ಸುಮಾರು ವಿದೇಶಿ ಡಾಕ್ಟರ್ಸ್ ಎಲ್ಲ ಇವತ್ತು ಸಾಕಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಸಣ್ಣ ಒಂದು ವಸ್ತು ಸಾಕು ಒಬ್ಬನಿಗೆ ಪಾಸ್ಟ್ ಲೈಫ್ ಟ್ರಿಗರ್ ಆಗೋಕ್ಕೆ. ಆದರೆ ಆ ನೆನಪು ಅನ್ನೋದು ಟ್ರಿಗರ್ ಆಗಬೇಕಾದ್ರೆ ಸೇಮ್ ಥಾಟು ಪ್ಲಸ್ ಎಕ್ಸ್ಪೀರಿಯನ್ಸ್ ಒಳಗಡೆ ಇರಬೇಕು. ಆ ಎಕ್ಸ್ಪೀರಿಯನ್ಸ್ ಸ್ಟೋರ್ ಆಗಿರಬೇಕು. ಕೆಲವರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಯಾಕೆ ಅಂದರೆ ಟ್ರೊಮ್ಯಾಟಿಕ್ ಡೆತ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅದಾಗುತ್ತೆ. ಅದು ಆ ಜನ್ಮದ ಏನು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ ಅಂತ ಇಟ್ಕೊಳ್ಳಿ. ಈಗ ನಿನ್ನೆ ನೀವು ಊಟ ಮಾಡಿದ್ದೀರಾ, ಮೊನ್ನೆ ಊಟ ಮಾಡಿದ್ದೀರಾ, ಅದೆಲ್ಲ ನೆನ್ಪಿಟ್ಟಿದ್ದೀರಾ? ಒಂದು ಸಾಮಾನ್ಯ ಜೀವನ ಕಳೆದ ವಿಶೇಷ ಆ ಥರ ಇಡೀ ಜೀವನನೇ ಸಾಮಾನ್ಯವಾಗಿ ಕಳೆದೋದವರಿಗೆ ಆಗೋದಿಲ್ಲ. ಏನಾದರೂ ಘಟನೆ ನಡೆದಿತ್ತು ಅಂದರೆ, ಅದು ಎಕ್ಸ್ಪೀರಿಯನ್ಸ್ ಉಳ್ಕೊಂಡ್ಬಿಟ್ಟಿತ್ತು ಅಂದರೆ, ಎನರ್ಜಿ ಮೋಷನ್ ಆಗಿ ಉಳ್ಕೊಂಡಿತ್ತು ಅಂತಂದರೆ, ಅದೇ ಥರದ ಒಂದು ಥಾಟ್ ಬಂದಾಗ ಟಕ್ ಅಂತ ಟ್ರಿಗರ್ ಆಗುತ್ತೆ. ಇದು ಫ್ಯಾಕ್ಟ್. ಇನ್ನು ನಾವು ಸೈಂಟಿಫಿಕ್ ಆಗಿ ನಾವು ನೋಡೋಕೆ ಹೋದಾಗ ಮೈಂಡನ್ನು ನಾವು ಸರಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಮೈಂಡನ್ನು ನಾವು ಇದು ಮಾಡಿದಾಗ ಇದು ಬಿಲೀಫ್ ಸಿಸ್ಟಮ್ ಅಂತ ಒಂದು ಹಂತಕ್ಕೆ ಹೋಗ್ತೀವಿ ನಾವು. ಪಾಸ್ಟ್ ಲೈಫ್ ಅನ್ನೋದು ಒಂದು ಬಿಲೀಫ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಎರಡು ಬಿಲೀಫ್ ಅನ್ನೋದು ಒಂದೇ ನನ್ನ ಪ್ರಕಾರ. ನಂಬಂಗಲ ಅನ್ನೋದು ಒಂದು ನಂಬಿಕೆ ತಾನೇ? ಹೌದು, ಖಂಡಿತ. ಹೌದ್ರಾ? ಸೆಕೆಂಡ್ ಪಾಯಿಂಟನ್ನು ನಾವು ನೋಡಿದಾಗ ಇಲ್ಲಿ ನಂಬಂಗಲ ನಂಬುತ್ತೀವಿ ಅಂತಕ್ಕಂಥದ್ದು ಯಾಕೆ ಆಗ್ತಾ ಇದೆ ಮನುಷ್ಯನಿಗೆ ಅಂತ ರಿಸರ್ಚ್ ಆಗಿದೆ ಇದ್ರ ಬಗ್ಗೆ. ಪ್ರತಿಯೊಬ್ಬ ಮನುಷ್ಯನ ಮೈಂಡು ಮೇಜರ್ಲಿ 2 ಸೆಕ್ಟರ್ಸ್ನಲ್ಲಿ ವರ್ಕ್ ಆಗುತ್ತೆ. ಒಂದು ಫಿಸಿಕಲ್ಲು, ಒಂದು ಎಮೋಷ್ನಲ್ ಅಂತ ಹೇಳ್ತೀವಿ. ಈ ಒಂದು ನಮ್ಮ ಹತ್ರ ಬಂದಿರತಕ್ಕಂಥ ಪ್ರತಿಯೊಂದು ಕ್ಲೈಂಟ್ಸ್ಗೆ ನಾವು ಫಸ್ಟ್ ಟೆಸ್ಟ್ ತೊಗೊಳ್ತೀವಿ. ಯಾಕಂದ್ರೆ ಅವ್ರ ಮೈಂಡ್ ಹೆಂಗೆ ಅಂತ ನಾವು ಗೊತ್ತಾದ ಮೇಲೆ ನಾವು ಟ್ರೀಟ್ ಮಾಡೋದು ತುಂಬ ಈಸಿ. 100% ಜನ ಇದಕ್ಕೆ ಹೋಗ್ತಾರೆ, ಟ್ರಾನ್ಸಿಗೆ ಹೋಗ್ತಾರೆ. ಇಡೀ ಜಗತ್ತು ಪ್ರತಿಯೊಬ್ಬನೂ ಟ್ರಾನ್ಸಲ್ಲಿ ಇಟ್ಟಿದೆ. ಕೆಲವ್ರು ಹೇಳ್ತಾರೆ ನನಗೆ ಹಿಪ್ನೋಸಿಸ್ ಆಗಲ್ಲ ಅದು ಇದು ಅಂತ. ಹಿಪ್ನೋಸಿಸ್ ಮೀನ್ಸ್ ಅವೇಕನ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಅದೇನು ಎಚ್ಚರ ಇಲ್ಲದ ಸ್ಥಿತಿ ಅಲ್ಲ, ತುಂಬ ಹೈಪರ್ ಅವೇರ್ನೆಸ್ ಅಂತ ಹೇಳ್ಬೋದು. ಇದಕ್ಕೆ ಅವರ ಸಹಕಾರನೂ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಸಹಕಾರ ಮುಖ್ಯ ಇಲ್ಲ, ನಮ್ಮ ಹತ್ರ ಬರೋ. ಅದಕ್ಕೆ ಹೇಳೋದು ತುಂಬಾ ಜನ ಎಮೋಷನಲ್, ಅದನ್ನೇ ನಾನು ಹೇಳ್ತಾ ಇರೋದು, ಫಿಸಿಕಲ್ ಆ್ಯಂಡ್ ಎಮೋಷನಲ್. ಫಿಸಿಕಲ್ ಪರ್ಸನ್ಸ್ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ತಾರೆ. ಅಂದರೆ ಫಿಸಿಕಲ್ ಪರ್ಸನ್ಸ್ ದೇ ಫೀಲ್ ಫಸ್ಟ್ ಆ್ಯಂಡ್ ದೇ ಎಕ್ಸ್ಪೀರಿಯನ್ಸ್ ಲೇಟರ್ ಆನ್. ಈಗ ಉದಾಹರಣೆಗೆ ನಿಂಬೆಹಣ್ಣು ನೀರು ಅಂತ ನಾನು ಹೇಳಿದೆ. ನಿಂಬೆಹಣ್ಣಿದೆ, ಹುಳಿ ಇದೆ, ಉಪ್ಪಿದೆ ಅಂತ ಹೇಳಿದ ತಕ್ಷಣ ಕೆಲವ್ರ ಬಾಯಲ್ಲಿ ನೀರು ಬರುತ್ತೆ. ಕೆಲವರಿಗೆ ಅದನ್ನು ತಿಂದ ಮೇಲೇ ಅದರದ್ದು ಆಮೇಲೆ ಇವ್ರಿಗಿಂತ ಹೆಚ್ಚು ನೀರು ಬರುತ್ತೆ. ಅಂದರೆ ಫಿಸಿಕಲ್ ಪರ್ಸನ್ಸ್ಗೆ ದೇ ಫೀಲ್ ಫಸ್ಟ್, ದೇ ಹ್ಯಾವ್ ಟು ಫೀಲ್ ಫಸ್ಟ್ ಆ್ಯಂಡ್ ದೇ ಎಕ್ಸ್ಪೀರಿಯನ್ಸ್ ಲೇಟರ್ ಆನ್. ಎಮೋಷ್ನಲ್ ಪರ್ಸನ್ಸ್ ದೇ ಹ್ಯಾವ್ ಟು ನೀಡ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಆ್ಯಂಡ್ ದೇ ಫೀಲ್ ಲೇಟರ್ ಆನ್. ಡಾಕ್ಟರ್, ನೀವೇನು ಹೇಳ್ತೀರಿ? ಈಗ ಗಂಗಾ ಅವರ ಜೀವನದಲ್ಲಿ ಪೂರ್ವಜನ್ಮದ ರಹಸ್ಯ ಅನ್ನೋದು ಅಷ್ಟಾಗಿ ಅಂದರೆ ಅವರ ಅದೆಲ್ಲ ಭರತನಾಟ್ಯ ಅದೆಲ್ಲ ಕಥೆಯನ್ನು ನೆನಪಿಸ್ಕೊಂಡಿದ್ದಾರೆ, ಮತ್ತೀಗ ಹೊರಗೆ ಬಂದಿದ್ದಾರೆ. ಬಟ್ ಎಷ್ಟೋ ಜನರ ಜೀವನದಲ್ಲಿ ಇಂಥ ಪೂರ್ವಜನ್ಮದ ರಹಸ್ಯ ಈ ಸಮಸ್ಯೆಗಳಾಗಿ ಉಳ್ಕೊಂಡು ಬಿಡಬಾರ್ದು. ಎಷ್ಟೋ ಜನರಲ್ಲಿ ನೋಡಿರ್ತೀವಿ, ಸಣ್ಣ ಹುಡುಗ ತನ್ನ ಹೆಂಡತಿ ಮಕ್ಕಳ ಹೆಸರನ್ನು ಹೇಳ್ತಾನೆ, ಇನ್ನೊಬ್ಬ ಯಾವುದೋ ಜಿಲ್ಲಾಧಿಕಾರಿ ಆಗಿದೆ ಅಂತ ಹೇಳ್ತಾನೆ. ಸೊ ಇಂತಹ ಎಲ್ಲ ಸಮಸ್ಯೆಗಳಿಂದ ಹೊರಬರೋಕೆ ಸಾಧ್ಯ ಆಗುತ್ತೆ? ಹಾಗಾದರೆ ಸಾಧ್ಯ ಆಗ್ತದೆ. ಈಗ ನಾವು ಸುಮಾರು ಒಂದು 250 ಕ್ಲೈಂಟಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಈಗ, ಅಲಾಂಗ್ ವಿತ್ ಹಿಪ್ನಾಟಿಸ್ಟ್.
ಇಲ್ಲಿ ನೋಡಿದಾಗ ಅಲ್ಲಿ ಅವರ ಪಾಸ್ಟ್ ಲೈಫ್ ಹೋಗ್ಲಿಕ್ಕೆ ಒಂದು ಕಾರಣ ಬೇಕು ನಮಗೆ. ಕಾರಣ ಇಲ್ಲಿ ಪಾಸ್ಟ್ ಲೈಫ್ ಆಕ್ಸೆಸ್ ಮಾಡೋದು ಕಷ್ಟ. ಈ ಕಾರಣ ಇಲ್ಲಿ ನಾವು ಇಲ್ಲಿನೂ ಬರ್ತಿರ್ಲಿಲ್ಲ, ಕಾರಣ ಇಲ್ಲಿ ಏನೂ ಆಗೋದೇ ಇಲ್ಲ. ಸೊ ಕಾರಣ ಸಿಕ್ಕರೆ, ಕಾರಣ ಇದ್ದರೆ ನಾವು ಅದನ್ನು ಪಾಸ್ಟ್ ಲೈಫ್ ಮಾಡ್ತೀವಿ. ಅದರಲ್ಲಿ ನಮ್ಮದು ಸ್ಪೆಷಾಲಿಟಿ ಏನಂದರೆ ಥೆರಪಟಿಕ್ ವ್ಯಾಲ್ಯೂ ಮಾತ್ರ ತಗೊಳ್ತೇವಲ್ಲಿ. ಅವ್ರಿಗೆ ಏನಾದ್ರು ತೊಂದರೆ ಇದ್ದರೆ ಮಾತ್ರ ಈಸಿ ಪಾಸ್ಟ್ ಲೈಫ್ ಹೋಗೋದು. ಸುಮ್ಮನೆ ಹಾಗೆ ನಾನು ಎಂಟರ್ಟೈನ್ಮೆಂಟ್ ಮಾಡಿ ಹೋಗಿ ಬರ್ತೇನೆ ಅಂದರೆ ಕೆಲವ್ರಿಗೆ ಆಗ್ಬೋದು, ಕೆಲವ್ರಿಗೆ ಆಗಲಿಕ್ಕಿಲ್ಲ. ಸೊ ಹೀಗಾಗಿ ತೊಂದರೆ ಇದ್ದರೆ ಪಾಸ್ಟ್ ಲೈಫ್ ಹೋಗೋದು ಭಾರಿ ಈಸಿ. ಪಾಸ್ಟ್ ಲೈಫ್ಗೆ ಹೋದರೆ ತೊಂದರೆಯನ್ನು ಕಾರಣ ಸಹಿತ ಕಿತ್ತಿ ಹಾಕ್ಬೋದು. ಸಿಂಪ್ಟಮ್ ಅಷ್ಟೇ ಅಲ್ಲ, ಕಾರಣ ಕೂಡ ಕಿತ್ತಿ ಹಾಕ್ಬಿಟ್ರೆ ಅವ್ರಿಗೆ ಪರ್ಮನೆಂಟ್ ಕ್ಯೂರ್ ಸಿಗ್ತದೆ. ಸೊ ಅದು ಗಂಗಾ ಅವ್ರಿಗೆ ಆಗಿದ್ದು ಅದೇ ಕೂಡ ಈಗ ಹೌದು. ಸಂಪೂರ್ಣವಾಗಿ ಅದರಿಂದ ಹೊರಗೆ ಬಂದಿದ್ದಾರೆ. ಗಂಗಾ ಅವ್ರಿಗೆ ಒಂದು ಕೆಲವು ಸೆಷನ್, ಈಗ 6 ಸೆಷನ್ ಕೊಟ್ಟಾಗಿದೆ. ಈಗ ಸುಮಾರೆಲ್ಲ ಹೊರಗೆ ಬಂದಿದ್ದಾರೆ ಅವರು. ಅವ್ರಿಗೆ ಮೇನ್ ಫಿಯರ್ ಆಲ್ಸೋ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಇತ್ತು. ಅಲ್ಲಿ ನಾವು ಫಿಯರ್ ಇರೋದು ಸೋಲಾರ್ ಪ್ಲೆಕ್ಸಸ್ ಚಕ್ರದಲ್ಲಿ, ಅದು ಲಾಡ್ಜ್ ಆಗಿರ್ತದೆ. ಅಲ್ಲಿಂದ ಕಂಪ್ಲೀಟ್ ಕ್ಲೀನ್ ಮಾಡಿದಾಗ ಸೊ ಫಿಯರ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ರೆಡ್ಯೂಸ್ಡ್. ಅವರು ಮತ್ತೆ ಎಸ್ಟ್ರಲ್ ಬಾಡಿಗೆ ಹೋಗಿ ಅಲ್ಲಿ ಎಮೋಷನಲ್ ಬ್ಲಾಕ್ ಎಲ್ಲ ತೆಗಿತಾರೆ. ಸೊ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ನೀವು ಮಾತಾಡ್ತಿರುವಾಗ ಡ್ರೀಮ್ಸ್ ಥೆರಪಿ ಅಂತ ಹೇಳಿದ್ರೆ, ನನಗೂ ಈ ಕೆಲವೊಬ್ಬರಿಗೆ ಕನಸಲ್ಲಿ ಏನೋ ನೋಡಿದ್ದ ನೆನಪು, ನಾನಲ್ಲಿ ಹೋಗಿದ್ದೆ ಅಂತ ಹೇಳ್ತಾರೆ, ಆದರೆ ನಿಜ ಜೀವನದಲ್ಲಿ ಅವ್ರಿಗೆ ಹೋಗಿರೋದೇ ಇಲ್ಲ. ಅಲ್ಲಿ ಏನೋ ಆಗಿರುವಂಥ ಘಟನೆಗಳು ಅವ್ರಿಗೆ ನೆನಪಾಗ್ತಿರುತ್ತೆ. ಸೊ ಅದರಿಂದ ಹೊರಗೆ ಬರೋಕ್ಕೂ ಕೂಡ ಹಿಪ್ನೋಟಿಸಮ್ ಅನ್ನೋದು ಸಹಾಯ ಮಾಡಿ. ಖಂಡಿತ. ಕನಸು ಅನ್ನೋದು ಒಂದು ಸಹಜವಾದ ಅವಸ್ಥೆ. ಎಚ್ಚರ, ಕನಸು, ನಿದ್ರೆ, ಈ ಮೂರು ಮನುಷ್ಯನಿಗೆ ಈ ಪ್ರಕೃತಿ ಕೊಟ್ಟಿರೋ ಕೊಡುಗೆ. ಇಲ್ಲಿ ಕನಸಿನಲ್ಲಿ ತುಂಬ ಏನೇನೋ ಅನುಭವಗಳು ಬರ್ತಾ ಇರೋದು ಅಂತಂದರೆ ಅದು ಸುಮ್ಮನೆ ಇಲ್ಲ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತ ಸಿಗ್ಮಂಡ್ ಫ್ರಾಯ್ಡ್ ತುಂಬ ಚೆನ್ನಾಗಿ ಬುಕ್ಸೇ ಬರೆದಿದ್ದಾರೆ, ತುಂಬ ಮಾಡಿದ್ದಾರೆ ಕೂಡ. ಪ್ರತಿಯೊಬ್ಬ ಅವರ ಕ್ಲೈಂಟಿಗೆ ಅವ್ರು ಯೂಸ್ ಮಾಡ್ತಾಯಿದ್ರು ಅದನ್ನು. ಸೊ ಅದೇ ರೀತಿ ನಮ್ಮಲ್ಲಿ ಬರೋ ಕ್ಲೈಂಟ್ಸಿಗೆ ನಾವು ಡ್ರೀಮ್ ಥೆರಪಿನ ಸಜೆಸ್ಟ್ ಮಾಡ್ತೀವಿ. ಸಡನ್ನಾಗಿ ಆನ್ಸರ್ ಸಿಗದೇ ಇದ್ದಾಗ ವೆಂಟಿಲೇಟಿಂಗ್ ಡ್ರೀಮ್ಸು ಅಥವಾ ಪ್ರಿಡಿಕ್ಟಿವ್ ಡ್ರೀಮ್ಸು ಆ್ಯಂಡ್ ಇನಿಷಿಯಲಿ ಬರ್ತಕ್ಕಂತಹ ಡ್ರೀಮ್ಸ್ಗಳಿಗೆ ನಾವು ಏನು ಕೆಲವು ಮಿಸ್ರೆಪ್ರೆಸೆಂಟೇಷನ್ಸ್ ಆಗುತ್ತೆ ಡೈಲಿ, ಅದಕ್ಕೂ ಕೂಡ ನಾವು ಇದು ಮಾಡಿದಾಗ ಇಮಿಡಿಯೇಟಾಗಿ 3 ಸೆಕ್ಟರ್ನಲ್ಲಿ ಡ್ರೀಮ್ಸ್ ಬರುತ್ತೆ ಮೇಜರ್ಲಿ. ಸೊ ಅಲ್ಲಿ ನಾವು ಇವ್ರದ್ದು ಈ ಥರದ ಪ್ರಾಬ್ಲಮ್ಸನ್ನು ಒಂದು ಪ್ರಿಡಿಕ್ಟಿವ್ ಡ್ರೀಮ್ಸು ಆರ್ ಎಲ್ಸ್ ವೆಂಟಿಲೇಟಿಂಗ್ ಡ್ರೀಮ್ಸ್ಗೆ ಕನೆಕ್ಟ್ ಮಾಡಿ ಸಬ್ಕಾನ್ಷಿಯಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ನೆಕ್ಸ್ಟ್ ನಿದ್ದೆಯಲ್ಲಿ ಅದ್ರ ಬಗ್ಗೆ ಅನುಭವ ಆಗುತ್ತೆ. ಅದು ನೆನಪಿರಂಗು ಕೂಡ ನಾವು ರೆಕಾರ್ಡ್ ಮಾಡಿರ್ತೀವಿ. ಯಾಕಂದ್ರೆ ಸಬ್ಕಾನ್ಷಿಯಸ್ ತುಂಬ ಇನ್ನೋಸೆಂಟು ಪಾಪ, ಕಾನ್ಷಿಯಸ್ಸೇ ತುಂಬ ಗಲಾಟೆ. ಆದರೆ ಈಗ ನೀವು ಹೇಳ್ತಾ ಇದ್ರಿ ಕೆಲವರು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ, ಕೆಲವರು ಒಪ್ತಾ ಇಲ್ಲ, ಯಾಕೆ ಅಂತ. ಅದು ಸಬ್ಕಾನ್ಷಿಯಸ್ ಕ್ರಿಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಕಾನ್ಷಿಯಸ್ ಇದೆ, ಕಾನ್ಷಿಯಸ್ ಕ್ರಿಟಿಕಲ್ ಅಂತಿದೆ, ಆನಂತರ ಸಬ್ಕಾನ್ಷಿಯಸ್ ಕ್ರಿಟಿಕಲ್ ಇದೆ, ಒಳಗಡೆ ಸಬ್ಕಾನ್ಷಿಯಸ್ ಇದೆ. ಇಷ್ಟು ಒಳಗಡೆ ಗೇಟ್ ದಾಟಿ ಸಬ್ಕಾನ್ಷಿಯಸ್ ಮುಟ್ಟಿದಾಗ ಎಕ್ಸ್ಪೀರಿಯನ್ಸ್ ಆಗಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಇದೆಲ್ಲ ಬ್ರೇಕ್ ಮಾಡಬೇಕು. ವಿಧಾನಸೌಧ ಒಳಗೆ ಹೋಗ್ಬೇಕಾದ್ರೆ ಗೇಟ್ ಪಾಸ್ ಬೇಕು. ಹೌದು, ಖಂಡಿತ. ಇತ್ತೀಚೆಗೆ ಕೆಲವರು 100 ರೂಪಾಯಿ ಕೊಟ್ಟು ಹೋಗ್ತಾರೆ. ಆ ಟೆಕ್ನಿಕ್ಸ್ ಇರುತ್ತೆ, ಯಾರನ್ನ ಹೆಂಗೆ ಹೋಗಬೇಕು ಅನ್ನೋದು, ಯಾವ ಥರ ಯಾವ ಪರ್ಸನ್ ಒಳಗೆ ಎಂಟ್ರಿ ಆಗಬೇಕು ಅನ್ನೋದು ತುಂಬ ಥೆರಪಿಟಿಕಲ್ ಟೆಕ್ನಿಕ್ಸ್ ಇರುತ್ತೆ. ಹಾಗೆ ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಹೋಗಬೇಕು. ಎಮೋಷ್ನಲ್ ಇದ್ದ ಪರ್ಸನ್ಗೆ ನಾವು ಡೈರೆಕ್ಟ್ ಸಜೆಷನ್ಸ್ ಕೊಟ್ಟರೆ ಹೋಗಲ್ಲ ಅವರು. ಅಲ್ಲಿ ತುಂಬ ಜನ ಫೇಲ್ ಆಗ್ತಾರೆ. ಬಟ್ ಡಾಕ್ಟರ್ ಕಪಾಸ್ ಹೇಳುವಂತೆ, ಜಾನ್ ಕಪಾಸ್ ಹೇಳುವಂತೆ, ಇಂಡೈರೆಕ್ಟ್ ಸಜೆಷನ್ಸ್ ಮುಖಾಂತರ ನಾವು ಹೋದಾಗ ಖಂಡಿತವಾಗ್ಲೂ ನಾವು ಮಾಡ್ಬೋದು. ಎಲ್ಲರೂ ಹಿಪ್ನೋಸಿಸ್ ಸ್ಟೇಟಿಗೆ ಹೋಗ್ತಾರೆ. ಪ್ರಿಮಿಸಿವ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಅಲ್ಲಿ ಪಾಸ್ಟ್ ಲೈಫ್ ಮೆಮೊರೀಸ್ ಇದ್ದಾವೆ. ನಮಗೆ ನೆಸೆಸಿಟಿ ಇದ್ದರೆ ಮಾತ್ರ ತಗೋಬೇಕು. ನಾನು ಹೇಳಿದ್ನಲ್ಲ, ನಿನ್ನೆ ಮೊನ್ನೆ ಊಟ ಮಾಡಿರೋದು ಅದು ಇದು ಯಾವುದು ನೆನ್ಪಿಡಲ್ಲ. ನೆಸೆಸಿಟಿ ಇದ್ದದ್ದು ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅದು ಎಕ್ಸ್ಪೀರಿಯನ್ಸ್ ಅನ್ನು ಯಾವತ್ತೂ ಮರೆಯಲ್ಲ ಮನುಷ್ಯ. ಹೌದು, ಅಂಥ ಅನುಭವಗಳಾಗಿರ್ಬೇಕು. ಜೊತೆಗೆ ಅದೇ ಒಂದು ಚಿತ್ರಣ ಅವ್ರ ಕಣ್ಣು ಮುಂದೆ ಬರಬೇಕು. ಸೊ ಇವ್ರಿಗೆ ಹೇಗೆ ಜೋಗ ಜಲಪಾತಕ್ಕೆ ಹೋದ ತಕ್ಷಣ ಅದು ನೆನಪಾಯ್ತು, ಅಂಥದ್ದೇ ಒಂದು ಕೋಇನ್ಸಿಡೆನ್ಸ್ ಆದ್ರೂ ಆಗಬೇಕು, ಆದಾಗ ನೆನಪಾಗುತ್ತೆ. ಖಂಡಿತ ಆ ಥರದ ಒಂದು ಕೋಇನ್ಸಿಡೆನ್ಸ್ ಆಗಿರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಟ್ರಿಗರ್ ಆಗ್ತಾ ಹೋಗ್ತದೆ. ಟ್ರಿಗರಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಇವರಿಗೆ ಟ್ರಿಗರಿಂಗ್ ಪಾಯಿಂಟ್ ಬಂದು ಜೋಗ ಜಲಪಾತ, ಅಲ್ಲಿ ಬಿದ್ದಿರೋದು. ಆ ತಕ್ಷಣ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದ್ಬಿಡುತ್ತೆ. ಕಾನ್ಷಿಯಸ್ ಮೈಂಡನ್ನು ಸಬ್ಕಾನ್ಷಿಯಸ್ ಟೇಕ್ ಓವರ್ ಮಾಡುತ್ತೆ. ಆವಾಗ ಇವರು ಟ್ರಾನ್ಸ್ ಸ್ಟೇಟಲ್ಲಿ ಇದ್ದಾಗ ಇವರಿಗೆ ಕಾನ್ಷಿಯಸ್ ಗೊತ್ತಾಗಿದ್ದಿಲ್ಲ. ದಟ್ ಇಸ್ ಆಲ್ಸೋ ಹೈಪರ್ ಅವೇರ್ನೆಸ್ ಸ್ಟೇಟ್. ಯಾಕಂದ್ರೆ ಅಲ್ಲೇ ನಿಜ ಅಂತ ಅದು ಒಪ್ಕೊಂಡು ಇರುತ್ತೆ, ಹ್ಯಾಲೋಸೇಷನ್ ಸ್ಟೇಟ್ ಆಗಿರುತ್ತೆ. ಬಟ್ ಅದು ಆಗಿರೋದು ಆ ಜನ್ಮದಲ್ಲಿ, ಇರೋದು ಈ ಜನ್ಮದಲ್ಲಿ ಅಂತ ನಂಬ್ಕೊಂಡು ಉಳ್ಕೊಂಡಿರುತ್ತೆ. ಅದನ್ನು ನಾವು ಡಿಸೆನ್ಸಿಟೈಸೇಷನ್ ಆಫ್ ಫಿಯರು ಆ್ಯಂಡ್ EFT ಟೆಕ್ನಿಕ್ಸ್ ಅಂತ ಇರುತ್ತೆ, ಎಮೋಷನ್ ಫ್ರೀಡಮ್ ಟೆಕ್ನಿಕ್ಸು, ಅದನ್ನೆಲ್ಲ ಯೂಸ್ ಮಾಡಿ ನಾವು ತುಂಬ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಇವರನ್ನು ಹೊರಗೆ ತರಬೇಕಾಗುತ್ತೆ. ಓಕೆ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಗಂಗಾ ಏನೋ ಹೇಳ್ತಿದ್ದಾರೆ ಈಗ ಪೂರ್ವಜನ್ಮದ ಕಥೆಯನ್ನು, ಹಂಪಿಯ ರಾಜವಂಶಸ್ಥರ ಆಸ್ಥಾನದಲ್ಲಿ ನರ್ತಕಿ ಆಗಿದ್ದ ಕಥೆಯನ್ನು ಹೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಅವರಿಗೂ ಕೂಡ ಪೂರ್ವಜನ್ಮದ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇತ್ತಾ, ಈಗ ಇದೆಯಾ, ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ಬ್ರೇಕ್ ನಂತರ.